ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇಲ್ಲಿ ತನಕ 19 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಶೇಷವಾಗಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ A7 ಅನುಕುಮಾರ್. ಯಾರು ಗೊತ್ತಾ ಅನುಕುಮಾರ್? ಅನುಕುಮಾರ್ ಫ್ಯಾನು ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ, ಇವನೇ ಅನುಕುಮಾರ್. ಈ ರಾಘವೇಂದ್ರ ಇದ್ದಾನಲ್ಲ, ರೇಣುಕಾ ಸ್ವಾಮಿಯನ್ನು ಕರ್ಕೊಂಬಂದ ಅಖಿಲ ಭಾರತ ಡಿಬಾ ಸಂಘದ ಅಧ್ಯಕ್ಷ ಒಬ್ಬ ಇದ್ದಾನಲ್ಲ, ಅವನು ರೇಣುಕಾ ಸ್ವಾಮಿಯನ್ನು ಕರ್ಕೊಂಬಂದಾಗ ಈ ರಿಕ್ಷಾ ಡ್ರೈವರ್ನ ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ. ಇವನು ರಿಕ್ಷಾ ಡ್ರೈವರ್. ಇವನು ಗೊತ್ತಾಗ್ಬಿಡ್ತು A7 ಹಾಕಿದ್ದಾರೆ ಅಂತ. ನಿನ್ನೆ ಗೋಳಾಡ್ಬಿಟ್ಟ, ಅಯ್ಯೋ ಮುಗಿದೋಯ್ತು ಅಂತ. ಪಾಪ ಅಲ್ಲಿ ಇದ್ದವರೆಲ್ಲ ಅವರನ್ನು ಸೇರಿಸಿ, ಪರವಾಗಿಲ್ಲ ಕಣೋ, ನೀನೇನು ತಪ್ಪು ಮಾಡಿಲ್ಲ, ಶಿಕ್ಷೆ ಏನಾಗಲ್ಲ ಅಂತೇಳಿ. ನೋಡಿ ಇವನು ಪಾಪ ಏನು ಮಾಡಿದ್ದಾನೆ ಹೇಳಿ? ಇವನಿಗೆ ಏನು ಗೊತ್ತಿಲ್ಲ, ಬಾಡಿಗೆ ಆಟೋ ಕರ್ಕೊಂಬಂದಿದ್ದಾನಷ್ಟೇ. ಬಾಡಿಗೆ ಆಟೋ ಬಿಡ್ತಾ ಇದ್ದವ ಅವನು. ರಾಘವೇಂದ್ರ ಅನ್ನೋನು A4 ರೇಣುಕಾ ಸ್ವಾಮಿಯನ್ನು ಕರ್ಕೊಂಬರೋದಕ್ಕೆ ಇವನ ಆಟೋ ಯೂಸ್ ಮಾಡಿದ್ದಾನೆ. ನೋಡಿ, ಇವನನ್ನು ಬಿಡಲಿಲ್ಲ ಪೊಲೀಸರು. ಹಾಗಿದ್ರೆ ದರ್ಶನ್ ಸುಲಭ ಇದೆಯಾ ಹೊರಗೆ ಬರೋದು? ಈಗೇನಾಗಿದೆ, ಅವನು ಗೋಳಾಡಿದ್ದ, ಪಾಪ ಜೀವನವೇ ನಾಶವಾಯಿತು ಅಂತ ಗೋಳಾಡಿದ್ದ. ಅವನನ್ನು ನೋಡಿ ಇವತ್ತು ಅವನ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಬನ್ನಿ ಅದರ ಕೆಲವು ದೃಶ್ಯಾವಳಿ ನಿಮ್ಗೆ ತೋರಿಸ್ತೀನಿ. ಒಂದು, ಇದು ಮನೆ, ಇದು ಅನುಕುಮಾರ್ನ ಮನೆ. ಈ ಥರ ಇದೆ ಮನೆ. ಪಾಪ ರಿಕ್ಷಾ ಓಡಿಸ್ತಾ ಇದ್ದ ಇವನು. ಫ್ಯಾನು ಅಲ್ಲ, ಮತ್ತೊಂದು ಅಲ್ಲ. ಆ ರಾಘವೇಂದ್ರ ಅನ್ನುವಂಥ ಹಲ್ಕಟ್ಗೆ ಈ ಪಾಪದವರ ಮನೆಯ ಹುಡುಗನೇ ಸಿಕ್ಕಿದ್ನಾ? ಇವತ್ತು ಅವನು ಜೈಲಿಗೆ ಹೋದ ದರ್ಶನ್ ಕಾರಣಕ್ಕಾಗಿ. ಅವ್ರ ತಂದೆ ಸತ್ತೋಗ್ಬಿಟ್ರು. ಇವತ್ತು ಬೆಳಿಗ್ಗೆ ಮಾತಾಡಿದ್ರಿ ನಮ್ಮ ಹತ್ರ. ಇವತ್ತು ಬೆಳಿಗ್ಗೆ ನೆನ್ನೆ ಮಾತಾಡಿದರು. ಇವತ್ತು ಸತ್ತೋಗ್ಬಿಟ್ಟಿದ್ದಾರೆ. ಏನಾಗಿತ್ತು ನಿನಗೆ? ಯಾರು ಹೇಳಲ್ಲ ನಿನಗೆ ಬಾ ಅಂತ ಸುಮ್ಮನೆ ಕರ್ಕೊಂಬರ್ತಿಯಲ್ಲ. ನನಗೆ ಏನೋ ಆರೋಪಿ ತಂದೆ ಇವತ್ತು ಬೆಳಿಗ್ಗೆ ಮಾತಾಡಿದ್ರಿ ನಮ್ಮ ಜೊತೆ. ತೋರಿಸ್ತೀನಿ ಬನ್ನಿ. ಓಕೆ, ನೆಕ್ಸ್ಟ್ ಸುದ್ದಿಗೆ ಹೋಗಿ. ಇನ್ನು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಗ್ಯಾಂಗ್ ತಗಲಾಕೊಂಡಿದೆ. ಇದರ ಮಧ್ಯೆ ಚಿತ್ರದುರ್ಗ ಮೂಲದ ಆರೋಪಿ ಅನು ಕೂಡ ಅರೆಸ್ಟ್ ಆಗಿದ್ದು ಪೊಲೀಸರ ವಶದಲ್ಲಿದ್ದಾನೆ. ಅದೇ ಅನು. ಇದರ ಮಧ್ಯೆ ಆರೋಪಿ ಅನು ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ನೆನ್ನೆ ಮಾತಾಡಿದ್ರು ಪಾಪ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A7 ಆರೋಪಿ ಅನು ಅಲಿಯಾಸ್ ಅನುಕುಮಾರ್ ಚಿತ್ರದುರ್ಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಆತ ಸರೆಂಡರ್ ಆಗಿದ್ದ ನಿನ್ನೆ. ಆತನ ತಂದೆ ಚಂದ್ರಣ್ಣ ಮನೆಯಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಯಿತಾ? ದರ್ಶನ್ಗೆ ಸಮಾಧಾನ ಆಯಿತಾ? ತಾಕತ್ತಿದ್ರೆ ಅಭಿಮಾನಿಗಳಿದ್ದೀರಲ್ಲ, 1 ಕೋಟಿ ಸಂಗ್ರಹ ಮಾಡಿ ಕೊಡ್ರಿ, ಆ ಮನೆಗೆ ಕೊಡಿ, ಸಂಗ್ರಹ ಮಾಡಿ. ಬಡವರೇ ಸಿಕ್ಕಿದ್ರೆ ಯಾಕೆ ನಿಮ್ಮ ಫ್ಯಾಮಿಲಿಯವರು ಯಾರು ಬೇರೆಯವರು ಇರಲಿಲ್ವಾ ದುಡ್ಡಿದ್ದವರು? ಮನೆ ಕಟ್ಟಿಸ್ಕೊಡ್ಬೇಕಿತ್ತು ನೀವು ಅಷ್ಟು ದೊಡ್ಡವರಾಗಿದ್ದರೆ. ನಿಮ್ಮದು ಪ್ಯಾರಲಲ್ ಪೊಲೀಸಾ? ನಿಮ್ಮದೇನು ಪ್ಯಾರಲಲ್ ಸಾಮ್ರಾಜ್ಯನಾ? ಮಗನ ಬಂಧನದಿಂದ ಆಘಾತಕ್ಕೊಳಗಾಗಿದ್ದ 60 ವರ್ಷದ ಚಂದ್ರಣ್ಣ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ. ಜಯಕುಮಾರ್ ಅನುಕುಮಾರ್ ತಾಯಿ ಮಾತಾಡಿದ್ದಾರೆ, ಬನ್ನಿ. ಅವ್ನಿಗೆ ಏನು ಹೇಳೋಗಿಲ್ಲ ಸರ್. ಮಂಗಳವಾರ ಹೋಗಿದ್ದೆವು, ದೇವ್ರಿಗೆ ಹೋಗ್ತೀನಿ ಅಂತ ಹೋಗಿದ್ದೆ ಸರ್, ಅಷ್ಟೇ. ನಮಗೇನು ಹೇಳೋಗಿಲ್ಲ. ನಾನು ಬಿಡು ಹೋಗ್ತೇನೆ ಬರ್ತಾನೆ ಅಂತ. ಇವತ್ತು ಆ ಅಕ್ಕಪಕ್ಕದವರು ಹೇಳಿದ್ದಕ್ಕೆ ಗೊತ್ತಾಯ್ತು ಸರ್. ನಾವೇನು ಓದಿಲ್ಲ ಬರ್ದಿಲ್ಲ. ಮನೆ ಕೆಲಸಕ್ಕೆ ನಾನು ಬೀಗ ಹಾಕ್ಕೊಂಡು ಹೋದೆ. ಬಂಕಿಗೆ ಹೋಗಿದ್ದೆ, ಸ್ವಂತ ಆಟ ತಗೊಂಡು ಹೆಂಗೆ ಲೋನ್ ಮೇಲೆಲ್ಲ ಆಟ ತಗೊಂಡು ಆಟ ಹೊಡಿತಿತ್ತು ಸರ್. ನಮ್ಮಮ್ಮರ ಕೈಲಿ ಆಗಲ್ಲ ಕೊಡ್ಸೋದು, ಇನ್ನೇನು ಅಂತ ಬುದ್ಧಿವಂತಿಕೆಯಿಂದ ತಗೊಂಡು ಆಟ ಮಾಡಿಸ್ತಿದ್ದೆ ಸರ್. ಏನು ಗೊತ್ತಿಲ್ಲ ಸರ್, ಇಷ್ಟು ಮೋಸ ಮಾಡಿದ್ದಾರೆ ಸರ್. ನಮ್ಗೆ ತಿನ್ನಕ್ಕೆ ಮುಂದೆ ಇಲ್ಲಿದ್ರಲ್ಲ ನಾವು ಹೆಂಗೆ ಇರ್ತಿದ್ವಲ್ಲ ಸರ್, ಎಷ್ಟು ಮೋಸ ಮಾಡ್ತಾರೆ ಯಾರು.
ಒಬ್ಬ ದರ್ಶನ್ ಕರ್ಸ್ಕೊಂಡಿದ್ದಾನಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದು ಏನಾದರೂ ನಿಮಗೆ ಮಾಹಿತಿ ಇತ್ತಾ? ನಮಗೇನು ಗೊತ್ತಿಲ್ಲ ಸರ್, ಏನು ಹೇಳೋದಿಲ್ಲ ಸರ್, ಒಬ್ಬ ನಟ ಏನು ಗೊತ್ತಿಲ್ಲ ಸರ್, ನಮಗೆ ದೇವ್ರನಿಗೆ ಏನು ಗೊತ್ತಿಲ್ಲ ಸರ್. ಬಲಿ ಕೊಟ್ಟು ಬಲಿ ಅಮ್ಮಗಿರ್ಕ್ರ ಬಲಿ ಕೊಡ್ತಾರಲ್ಲ, ಒಳ್ಳೇದಾಕತ್ತೆ ಅವ್ರಿಗೆ. ತಿನ್ನಕ್ಕೆ ಮುದ್ದಿಲ್ದರೆ ಬೇಕಾಗಿತ್ತು ಅವ್ರಿಗೆ. ನೋಡಿಸಿ ನೀವೇ ಮಳೆಗೆ ಮಳೆ ಬಂದರೆ ಹಿಂಗೆ ಕೂತ್ಕೊಂಡಿರ್ತೀವಿ ಮಳೆ ಬರೋತಕ್ಕ ಬಿಡತಕ್ಕಲ್ವ ಅಂತಾರೆ ಬೇಕಾಗಿತ್ತ ಸರ್. ಅವ್ನಿಗೆ ಏನು ಹೇಳೋಗಿಲ್ಲ ನೋಡಿ, ಅಲ್ಲಿ ಪಕ್ಕದಲ್ಲಿದ್ರಲ್ಲ, ಮಗನ ಸುದ್ದಿ ತಿಳಿದು ತಂದೆ ಚಂದ್ರಣ್ಣ ಸಾವು. ಅನು ಕೂಡ ಪಾಪ, ಅನುಕುಮಾರ್ ಅವನೇನು ತಪ್ಪಿತಸ್ಥಲ್ಲ, ರಿಕ್ಷಾ ಬಿಟ್ಟು ತನ್ನ ಜೀವ ಮಾಡ್ತಾ ಇದ್ದ. ಆ ಹಲ್ಕಟ್ ರಾಘವೇಂದ್ರ ಈಗ ಅವರನ್ನು ಸಿಕ್ಕಿಸಿದ್ನಲ್ಲ, ದರ್ಶನ್ ಗೊತ್ತಿತ್ತಲ್ವ, ಬಂದು ಹೊಡೆದು ಸಾಯಿಸೋಕೆ ಬಂದಿರೋದು. ನನ್ನವಳೇನು 20 ದಿವಸ ಮಾತಾಡಿಲ್ಲ ನನ್ನ ಜೊತೆ, ಏನು ಸತ್ತೋಗ್ಬಿಡ್ತಾ? ಆಮೇಲೆ ಪವಿತ್ರ ಗೌಡ ಏನು 20 ದಿವಸ ಏನು ಮಾಡಬೇಕಿತ್ತಂತೆ ಪವಿತ್ರ ಗೌಡನಿಗೆ? ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಎಲ್ಲ ಡ್ರಾಮಾ ಅಲ್ವಾ ಇದು? ಆ ಪವನನ್ನು ಹುಡುಗನಿಗೆ ಹೇಳಿದ್ದೆ, ದರ್ಶನ್ಗೆ ಹೇಳ್ಬೇಡ. ಗೊತ್ತಾದ ನಂತರ ದರ್ಶನ್ ಏನೂ ಮಾಡಿಲ್ಲ. ಮಾತು ಬಿಟ್ಟ ತಕ್ಷಣ ಅಣ್ಣನ ಹೃದಯ ಇದಾಗ್ಬಿಡ್ತು. ಓಡ್ ಬಂದ್ಬಿಡೆ, ಕರ್ಕೊಂಬ. ಯಾರು ಇವರು? ಪೊಲೀಸ್ ಏನ್ರಿ ಕರ್ಕೊಂಬರಕ್ಕೆ? ಇವರ ವಿರುದ್ಧ ರೌಡಿ ಶೀಟರ್ ತೆಗಿಬೇಕು. ರೌಡಿ ಶೀಟರ್ ತೆಗೆದ್ರೆ ಏನಾಗುತ್ತೆ ಗೊತ್ತಾ? SP ಅಥವಾ DCP ತೆಗೆಯೋದಕ್ಕೆ ಅವಕಾಶ ಇರುತ್ತೆ. ಪ್ರತಿ 3 ತಿಂಗಳಿಗೆ ಇವರ ಈ ಮನೆಗಳಲ್ಲಿ ಎಷ್ಟೆಲ್ಲ ಮಚ್ಚುಗಳಿರ್ಬೋದು. ಯಾಕೆ? ಕಾನೂನಿಗಿಂತ ದೊಡ್ಡವರ? ಹಾಗಿದ್ರೆ ನಾವು ಕೂಡ ಎಲ್ಲ ಶುರು ಮಾಡ್ತೀವಿ ನಾಳೆಯಿಂದ. ಹೆಂಗೂ ಇತ್ತಲ್ಲ ನಕ್ಸಲ್ ಗಲಾಟೆ ಅಂದಿತ್ತಲ್ಲ, ಅಸಮಾಧಾನ ಇದ್ದದ್ದಕ್ಕೆ ನಕ್ಸಲ್ ಗಲಾಟೆ ಅಂತೇಳಿ. ಯಾಕೆ ಬಂತು ನಕ್ಸಲ್? ಅಸಮಾನತೆ ಕಾರಣಕ್ಕಾಗಿ ಅಲ್ವಾ? ಅದು ಸಮಾಜ ವಿರೋಧಿ ಅಂತೇಳಿ ಕಾನೂನು ಇದೆಯಲ್ವ ಅದಕ್ಕೆ. ಹಾಗಿದ್ರೆ ಇವರೆಲ್ಲ ಇಟ್ಕೋಬಹುದಾ? ಮಚ್ಚು ಲಾಂಗ್ ಎಲ್ಲ ಕೂಡ. ಇವತ್ತು ಅನುಕುಮಾರ್ ತಂದೆ ಸತ್ರಲ್ಲ, ಯಾರಿಂದಾಗಿ? 20 ದಿವಸ ಮಾತಾಡಿಲ್ಲ, ಏನು ಮಾಡಿಲ್ಲ ದರ್ಶನ್ ಅಂತಂದ್ಬಿಟ್ಟು ದರ್ಶನ ಬಂದ್ಬಿಡ್ತು. ಕರ್ಕೊಂಬಾರು ರಾಘವೇಂದ್ರ, ಅವನು ಯಾರು? ರೇಣುಕಾ ಸ್ವಾಮಿ. ಹೋದಲ್ಲಿ SP ಗೆ ಫೋನ್ ಮಾಡಿದರೆ ಸಾಕಿತ್ತಲ್ರಿ, ಅಲ್ಲಿ ಪೊಲೀಸರಿಗೆ. ಅವ್ನು ಹೇಳಿ ಸರ್ ಹಿಂಗೆ ಮಾಡ್ತಿದ್ದಾನೆ ಅಂತ ದರ್ಶನ್ ಏನಾದ್ರು ಹೇಳಿದಿದ್ರೆ ಅವರೇ ಬುದ್ಧಿ ಕಲಿಸ್ತಾ ಇದ್ರು. ಇದು ಹೆಂಗೆ ಅಂತಂದರೆ ಪ್ಯಾರಲಲ್, ಇದು ರಿಪಬ್ಲಿಕ್ ಹೇಳ್ತೀವಲ್ಲ ನಾವು, ರಿಪಬ್ಲಿಕ್ ಬಳ್ಳಾರಿ, ರಿಪಬ್ಲಿಕ್ ರಾಮನಗರ ಅಂತ ಹೇಳ್ತಾ ಇದ್ವಲ್ವ, ಹಾಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.